1923 ಈಜಿಪ್ಟ್ನ ಕೈರೋ ನಗರ. ಅಲ್ಲಿನ ಒಂದು ದೊಡ್ಡ ಹೋಟೆಲ್ ರೂಮಿನಲ್ಲಿ ಬ್ರಿಟನ್ನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಲಾರ್ಡ್ ಕಾರ್ನರ್ವನ್ ಒಂದು ನಿಗೂಢ ಜ್ವರದಿಂದ ಬಳಲ್ತಿದ್ರು. ರಾತ್ರಿ ಸರಿಸುಮಾರು 1:55ಕ್ಕೆ ಅವರು ಪ್ರಾಣ ಬಿಡ್ತಾರೆ. ಕೇಳಿ, ಸರಿಯಾಗಿ ಅದೇ ಕ್ಷಣದಲ್ಲಿ ಇಡೀ ಕೈರೋ ನಗರ ಕತ್ತಲಿನಲ್ಲಿ ಮುಳುಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇಂಗ್ಲೆಂಡ್ನಲ್ಲಿದ್ದ ಅವರ ಪ್ರೀತಿಯ ನಾಯಿ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಕಿರ್ಚಿ ಸತ್ತುಹೋಗುತ್ತೆ. ಇದನ್ನೆಲ್ಲ ಕಾಕತಾಳೀಯ ಅಂತ ಹೇಳೋಕ್ಕಾಗುತ್ತಾ, ಅಥವಾ ಇಡೀ ಜಗತ್ತನ್ನೇ ನಡುಗಿಸಿದ ಮಮ್ಮಿಯ ಶಾಪದ ಮೊದಲ ಹೆಜ್ಜೆಗಳು ಇವೇನಾ? ಕಥೆಗಳ ಪ್ರಕಾರ ಯುವ ಫೇರೋ ಟುಟನ್ಖಾಮನ್ ಸಮಾಧಿಯ ದ್ವಾರದ ಮೇಲೆ ಹೀಗಂತ ಬರೆದಿತ್ತಂತೆ: ಯಾರು ಫೇರೋನ ಶಾಂತಿಗೆ ಭಂಗ ತರ್ತಾರೋ ಅವರಿಗೆ ಸಾವು ರೆಕ್ಕೆಗಳ ಮೇಲೆ ವೇಗವಾಗಿ ಬರ್ತದೆ. ನೋಡಿ, ಈ ಒಂದೇ ಒಂದು ವಾಕ್ಯ ಇತಿಹಾಸದ ಅತ್ಯಂತ ಭಯಾನಕ ದಂತಕಥೆಯನ್ನ ಹುಟ್ಟುಹಾಕ್ಬಿಟ್ಟು. ಬಹುಶಃ ಈ ಎಚ್ಚರಿಕೆಯನ್ನ ಅವರು ಗಂಭೀರವಾಗಿ ತಗೊಳ್ಳಿಲ್ವೋ ಏನೋ. ಯಾಕಂದ್ರೆ ಸಮಾಧಿ ತೆರೆದ ಕೆಲವೇ ವರ್ಷಗಳಲ್ಲಿ ಆ ಸಂಶೋಧನೆ ಜೊತೆ ಸ್ವಲ್ಪನಾದರೂ ಸಂಬಂಧ ಇದ್ದ ಬರೋಬ್ಬರಿ 22 ಜನರು ತುಂಬಾನೇ ವಿಚಿತ್ರವಾಗಿ ಅನುಮಾನಾಸ್ಪದವಾಗಿ ಸತ್ತೋದ್ರು. 22 ಇದು ಸುಮ್ಮನೆ ಒಂದು ನಂಬರ್ ಆಗಿರಲಿಲ್ಲ, ಇಡೀ ಜಗತ್ತಿಗೆ ಆ ಶಾಪದ ಬಗ್ಗೆ ಕೊಟ್ಟ ಎಚ್ಚರಿಕೆ ಅಂತಿತ್ತು. ಹಾಗಿದ್ರೆ ಈ ಶಾಪಕ್ಕೆ ಮೊದಲ ಬಲಿಪಶು ಆಗಿದ್ದು ಯಾರು? ಬೇರೆ ಯಾರು ಅಲ್ಲ, ಇಡೀ ಸಂಶೋಧನೆಗೆ ದುಡ್ಡಾಕಿದ್ದ ಲಾರ್ಡ್ ಕಾರ್ನರ್ವನ್. ಅವರ ಸಾವಿನ ಜೊತೆಗೆ ಫಾರೋನ ಆ ಮಾರಣಾಂತಿಕ ಎಚ್ಚರಿಕೆಯ ಕಥೆ ಶುರುವಾಗುತ್ತೆ. ನೋಡಿ, ಘಟನೆಗಳು ಒಂದರ ಹಿಂದೆ ಒಂದು ತುಂಬಾನೇ ವೇಗವಾಗಿ ನಡೀತಾ ಹೋದ್ವು. ಮಾರ್ಚ್ 1923ರಲ್ಲಿ ಲಾರ್ಡ್ ಕಾರ್ನರ್ವನ್ಗೆ ಒಂದು ಸೊಳ್ಳೆ ಕಚ್ಚುತ್ತೆ. ಏಪ್ರಿಲ್ 5 ಆ ಸಣ್ಣ ಕಡಿತದಿಂದ ಉಂಟಾದ ಇನ್ಫೆಕ್ಷನ್ನಿಂದ ಅವರು ಸತ್ತೋಗ್ತಾರೆ. ಇನ್ನು ಕೆಲವೇ ವಾರಗಳಲ್ಲಿ ಆ ಸಮಾಧಿಗೆ ಹೋಗಿ ಬಂದಿದ್ದ ಜಾರ್ಜ್ ಜೆ ಗೋಲ್ಡ್ ಅನ್ನೋ ಫಿನಾನ್ಷಿಯರ್ ಕೂಡ ವಿಪರೀತ ಜ್ವರದಿಂದ ತೀರ್ಕೊಳ್ತಾರೆ. ಸೆಪ್ಟೆಂಬರ್ ಬರೋವಷ್ಟರಲ್ಲಿ ಕಾರ್ನರ್ವನ್ರ ಸ್ವಂತ ಸಹೋದರ ಕೂಡ ಪ್ರಾಣ ಬಿಡ್ತಾರೆ. ಇದು ಸಾವಿನ ಸರಣಿ ಆರಂಭ ಅಷ್ಟೇ ಆಗಿತ್ತು. ಕಾರ್ನರ್ವನ್ ಸಾವಿನ ಸುತ್ತ ನಡೆದ ಘಟನೆಗಳಿದ್ವಲ್ಲ, ಅವು ಇನ್ನೂ ವಿಚಿತ್ರವಾಗಿದ್ವು. ಅವರು ಸತ್ತ ಕ್ಷಣದಲ್ಲೇ ಕೈರೋದಲ್ಲಿ ಪವರ್ ಕಟ್ ಆಗೋದು, ಸಾವಿರಾರು ಮೈಲಿ ದೂರದಲ್ಲಿರೋ ಅವರ ನಾಯಿ ಸಾಯೋದು. ಅಷ್ಟೇ ಅಲ್ಲ, ಫೇರೋಗಳ ಪವಿತ್ರ ಚಿಹ್ನೆ ಯಾವುದು? ನಾಗರಹಾವಲ್ವಾ? ಅದೇ ನಾಗರಹಾವು ಸಮಾಧಿ ಪತ್ತೆ ಹಚ್ಚಿದ ಹೊವಾರ್ಡ್ ಕಾರ್ಟರ್ ಸಾಕಿದ್ದ ಪುಟ್ಟ ಹಕ್ಕಿಯನ್ನೇ ನುಂಗಿ ಹಾಕಿತ್ತು. ಇದನ್ನೆಲ್ಲ ಕಾಕತಾಳೀಯ ಅಂತ ಹೇಳೋಕ್ಕಾಗುತ್ತಾ? ಸರಿ, ಈ ಶಾಪದ ಭಯಾನಕ ಕಥೆಯಿಂದ 1 ನಿಮಿಷ ಬ್ರೇಕ್ ತಗೊಳ್ಳೋಣ. ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಆ ಅದ್ಭುತ ಸಂಶೋಧನೆ ಮತ್ತು ಅದರ ಹಿಂದಿದ್ದ ವ್ಯಕ್ತಿ ಹೊವಾರ್ಡ್ ಕಾರ್ಟರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ನವೆಂಬರ್ 26, 1922. ಆ ದಿನವನ್ನ ನೆನ್ಪಿಟ್ಕೊಳ್ಳಿ. 3000 ವರ್ಷಗಳಿಂದ ಮುಚ್ಚಿ ಸಮಾಧಿಯ ಕತ್ತಳೊಳಗೆ ಹೊವಾರ್ಡ್ ಕಾರ್ಟರ್ ಮೊದಲ ಬಾರಿಗೆ ದೀಪ ಹಿಡಿದು ನೋಡ್ತಾರೆ. ಅವ್ರ ಹಿಂದೆ ನಿಂತಿದ್ದ ಲಾರ್ಡ್ ಕಾರ್ನರ್ವನ್ಗೆ ತಾಳ್ಮೆ ಇರಲಿಲ್ಲ. ಏನಾದ್ರೂ ಕಾಣಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಕಾರ್ಟರ್ ಉಸಿರು ಬೀಜಿ ಹಿಡಿದು ಹೇಳಿದ್ದು ಇಷ್ಟೇ: ಹೌದು, ಅದ್ಭುತವಾದ ವಸ್ತುಗಳು. ಆ ಒಂದು ಕ್ಷಣದಲ್ಲಿ ಮರೆತು ಹೋಗಿದ್ದ ಇಡೀ ಇತಿಹಾಸಕ್ಕೆ ಮತ್ತೆ ಜೀವ ಬಂದು. ಈ ಶಾಪದ ಕಥೆಯಲ್ಲೇ ಅತ್ಯಂತ ಮೈ ಜುಮ್ಮೆನಿಸುವ ವಿಷಯ ಅಂದ್ರೆ ಇದೆ. ಕೇಳಿ, ಲಾರ್ಡ್ ಕಾರ್ನರ್ವನ್ ಸತ್ತಿದ್ದು ಯಾಕೆ? ಅವರ ಎಡ ಕೆನ್ನೆಯ ಮೇಲೆ ಸೊಳ್ಳೆ ಕಚ್ಚಿದ ಗಾಯದಿಂದ, ಸರಿತಾನೆ? ಸಾವಿರಾರು ವರ್ಷಗಳ ನಂತರ ಟುಟನ್ಖಾಮನ್ನ ಮಮ್ಮಿಯನ್ನ ಪರೀಕ್ಷೆ ಮಾಡಿದಾಗ ವಿಜ್ಞಾನಿಗಳಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಯಿತು. ಆ ಮಮ್ಮಿಯ ಎಡ ಕೆನ್ನೆಯ ಮೇಲೆ ನಿಖರವಾಗಿ ಅದೇ ಜಾಗದಲ್ಲಿ ಒಂದು ಗಾಯದ ಗುರುತಿತ್ತು. ಇದನ್ನ ನಂಬೋಕಾಗುತ್ತಾ? ಹಾಗಿದ್ರೆ ಇದೆಲ್ಲ ನಿಜವಾಗ್ಲೂ 3000 ವರ್ಷ ಹಳೆ ಶಾಪದ ಕೆಲ್ಸನಾ? ಅಥವಾ ಈ ಭಯಾನಕ ಕಾಕತಾಳೀಯ ಘಟನೆಗಳ ಹಿಂದೆ ಬೇರೆ ಏನಾದ್ರೂ ಸತ್ಯ ಅಡಗಿದೆಯಾ? ಬನ್ನಿ, ಈ ದಂತಕಥೆಯ ಮುಖವಾಡವನ್ನು ತೆಗೆದು ಅದರ ಹಿಂದಿನ ನಿಜ ಏನು ಅಂತ ನೋಡೋಣ. ಸರಿ, ಈಗ ಈ ಅಲೌಕಿಕ ಕಥೆಗಳನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಹಿಸ್ಟ್ರಿ ಮತ್ತು ಸೈನ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಈ ಶಾಪದ ಹಿಂದಿನ ಒಂದೊಂದು ರಹಸ್ಯವನ್ನು ಈಗ ಬಿಡಿಸ್ತಾ ಹೋಗೋಣ. ಮೊದಲನೇದಾಗಿ, ಆ ಪ್ರಸಿದ್ಧ ಶಾಪದ ಬರಹ ಇದೆಯಲ್ಲ, ನಿಜ ಏನ್ ಗೊತ್ತಾ? ಅಂಥ ಯಾವುದೇ ಶಾಸನ ಆ ಸಮಾಧಿಯ ಮೇಲೆ ಇರಲೇ ಇಲ್ಲ. ದಶಕಗಳ ನಂತರ ಅಲ್ಲಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಸತ್ಯವನ್ನ ಬಾಯ್ಬಿಟ್ರು. ಒಬ್ಬ ಪತ್ರಕರ್ತ ಶಾಪದ ಬಗ್ಗೆ ಕೇಳಿದಾಗ ಇವರು ಸುಮ್ಮನೆ ತಮಾಷೆಗೆ ನಕ್ಕರಂತೆ. ಅಷ್ಟೇ, ಇವರ ಆ ಸಣ್ಣ ನಗುವನ್ನೇ ಇಟ್ಕೊಂಡು ಆ ಪತ್ರಕರ್ತ ಇಡೀ ಜಗತ್ತು ನಂಬುವ ಹಾಗೆ ಒಂದು ರೋಚಕ ಕಥೆಯನ್ನೇ ಕಟ್ಬಿಟ್ಟ. ಹಾಗಿದ್ರೆ ಆ ವಿಚಿತ್ರ ಘಟನೆಗಳ ಕಥೆ ಏನು? ಲಾರ್ಡ್ ಕಾರ್ನರ್ವನ್ ಸತ್ತಾಗ ಕೈರೋದಲ್ಲಿ ಪವರ್ ಕಟ್ ಆಗಿದ್ದು ನಿಜ. ಆದ್ರೆ 1920ರ ದಶಕದಲ್ಲಿ ಕೈರೋದಲ್ಲಿ ಪವರ್ ಕಟ್ ಆಗೋದು ತುಂಬಾನೇ ಕಾಮನ್ ಆಗಿತ್ತು. ಇನ್ನು ಅವರ ನಾಯಿ ಸತ್ತಿದ್ದಕ್ಕೂ ಇವರು ಸತ್ತಿದ್ದಕ್ಕೂ ಟೈಮ್ ಝೋನ್ ವ್ಯತ್ಯಾಸಗಳಿದ್ವು. ಹೀಗೆ ನಾವು ವಿವರಿಸೋಕಾಗಲ್ಲ ಅಂದ್ಕೊಂಡಿದ್ದ ಪ್ರತಿಯೊಂದು ಘಟನೆಗೂ ಒಂದು ಲಾಜಿಕಲ್ ಕಾರಣ ಇದೆ. ಆದ್ರೆ
ವೈಜ್ಞಾನಿಕವಾಗಿ ಒಂದು ಸಾಧ್ಯತೆ ಖಂಡಿತ ಇದೆ. ಸಾವಿರಾರು ವರ್ಷ ಮುಚ್ಚಿಟ್ಟಿದ್ದ ಸಮಾಧಿಗಳಲ್ಲಿ ಆಸ್ಪೆರ್ಜಿಲಿಸ್ ನೈಗರ್ ಅಂತ ಒಂದು ವಿಷಕಾರಿ ಫಂಗಸ್ ಬೆಳೆಯುತ್ತೆ. ಲಾರ್ಡ್ ಕಾರ್ನವನ್ ಅವರ ತರ ಇಮ್ಯುನಿಟಿ ಕಡಿಮೆ ಇದ್ದವರು ಅದನ್ನ ಉಸಿರಾಡ್ದಾಗ ಅದು ಮಾರಣಾಂತಿಕ ಇನ್ಫೆಕ್ಷನ್ಗೆ ಕಾರಣವಾಗ್ಬೋದು. ಅಂದ್ರೆ ಇದು ಶಾಪ ಅಲ್ಲ, ವಿಜ್ಞಾನ. ಸರಿ, ಈ ಕಥೆಗಳನ್ನೆಲ್ಲ ಬಿಟ್ಟು ಈಗ ಡೇಟಾ ಏನ್ ಹೇಳುತ್ತೆ ಅಂತ ನೋಡೋಣ. ನಂಬರ್ಗಳು ಸುಳ್ಳು ಹೇಳಲ್ಲ ಅಲ್ವಾ? ನೋಡೋಣ, ಈ ಶಾಪದ ಕಥೆ ಅಂಕಿಅಂಶಗಳ ಪರೀಕ್ಷೆಯಲ್ಲಿ ಪಾಸಾಗತ್ತಾ ಅಥವಾ ಫೇಲ್ ಆಗತ್ತಾ? 2002ರಲ್ಲಿ ನಡೆದ ಒಂದು ವೈಜ್ಞಾನಿಕ ಸ್ಟಡಿ ನಿಜವನ್ನೇ ಬಯಲು ಮಾಡಿತು. ಸಮಾಧಿಯೊಳಗೆ ಹೋಗಿದ್ದ 25 ಜನರ ಸರಾಸರಿ ಸಾವಿನ ವಯಸ್ಸು 70 ವರ್ಷ. ಆದ್ರೆ ಸಂಶೋಧನೆಯಲ್ಲಿ ಭಾಗವಹಿಸಿ ಸಮಾಧಿಯೊಳಗೆ ಹೋಗದಿದ್ದವರ ಸರಾಸರಿ ಸಾವಿನ ವಯಸ್ಸು ಎಷ್ಟು ಗೊತ್ತಾ? 75 ವರ್ಷ. ಇದರರ್ಥ ಏನು? ಶಾಪ ತಗ್ಲಿದವರು ಅಂತ ಹೇಳಲಾದವರ ಆಯುಸ್ಸು ಕಡಿಮೆ ಇರಲೇ ಇಲ್ಲ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಅಂದ್ರೆ, ಶಾಪ ತಗಲಿದವರು ಅಂತ ಯಾರ ಬಗ್ಗೆ ಮಾತಾಡ್ತಾರೋ ಅವರೆಲ್ಲರ ಸರಾಸರಿ ಸಾವಿನ ವಯಸ್ಸು 73 ವರ್ಷ ಆಗಿತ್ತು. ಇದು ಆ ಕಾಲದಲ್ಲಿ ಅವರ ವರ್ಗದ ಜನರ ಸರಾಸರಿ ಜೀವಿತಾವಧಿಗಿಂತ ಹೆಚ್ಚೇ ಇತ್ತು. ಹಾಗಿದ್ರೆ ಈ ಶಾಪ ಜನರ ಆಯಸ್ಸನ್ನ ಕಡಿಮೆ ಮಾಡೋ ಬದಲು ಜಾಸ್ತಿ ಮಾಡಿತಾ ಏನೋ? ಒಂದು ವೇಳೆ ಶಾಪ ನಿಜವಾಗಿದ್ದಿದ್ರೆ ಅದಕ್ಕೆ ಮೊದಲು ಬಲಿಯಾಗ್ಬೇಕಿದ್ದವರು ಯಾರು? ಯೋಚ್ನೆ ಮಾಡಿ. ಸಮಾಧಿಯನ್ನ ಕಂಡುಹಿಡಿದು ಮೊಟ್ಟಮೊದಲು ಒಳಗೆ ಕಾಲಿಟ್ಟ ಹೊವಾರ್ಡ್ ಕಾರ್ಟರ್. ಅವರು ಆ ಘಟನೆ ಆದ್ಮೇಲೆ 16 ವರ್ಷ ಬದುಕಿದ್ರು. ಅವರ ಜೊತೆ ಒಳಗೆ ಹೋಗಿದ್ದ ಲೇಡಿ ಎವೆಲಿನ್ ಬರೋಬ್ಬರಿ 57 ವರ್ಷ, ಅಂದ್ರೆ 78ನೇ ವಯಸ್ಸಿನವರೆಗೂ ಬದುಕಿದ್ರು. ಇನ್ನು ಮಮ್ಮಿಯ ಆಟೋಪ್ಸಿ ಮಾಡಿದ ಡಾಕ್ಟರ್ 87ನೇ ವಯಸ್ಸಿನಲ್ಲಿ ತೀರಿಕೊಂಡ್ರು. ಶಾಪದ ಕಥೆ ಸುಳ್ಳು ಅಂತ ಹೇಳೋಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ? ಹಾಗಿದ್ರೆ ಈ ಶಾಪದ ಕತೆ ಪೂರ್ತಿ ಸುಳ್ಳ? ಬಹುಶಃ ನಾವು ಈ ಕಥೆಯನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಟ್ಟೇನೋ. ಯಾಕಂದ್ರೆ ಇದ್ರ ಹಿಂದೆ ಒಂದು ತುಂಬಾನೇ ಆಳವಾದ ಸತ್ಯ ಅಡಗಿದೆ. ಪ್ರಾಚೀನ ಈಜಿಪ್ಟ್ನಲ್ಲೊಂದು ನಂಬಿಕೆ ಇತ್ತು. ಅದೇನಂದ್ರೆ, ಒಬ್ಬ ವ್ಯಕ್ತಿ ನಿಜವಾಗಿಯೂ ಸಾಯೋದು ಅವನ ದೇಹ ಬಿದ್ದಾಗ ಅಲ್ಲ, ಬದಲಿಗೆ ಅವನ ಹೆಸರನ್ನ ಈ ಜಗತ್ತು ಮರೆತಾಗ. ನೆನಪಿನಲ್ಲಿ ಉಳಿಯೋದೇ ನಿಜವಾದ ಅಮರತ್ವ ಅಂತ ಅವ್ರು ನಂಬಿದ್ರು. ಟುಟನ್ ಖಾಮನ್ ಆತ ಒಬ್ಬ ಅಷ್ಟೂ ಪ್ರಮುಖ ರಾಜನೇನೂ ಆಗಿರ್ಲಿಲ್ಲ. ಅವನ ನಂತರ ಬಂದ ಫ್ಯಾರೋಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಅವನ ಹೆಸರನ್ನ ಇತಿಹಾಸದ ಪ್ರತಿಯೊಂದು ದಾಖಲೆಯಿಂದ ಕಿತ್ತು ಹಾಕಿದ್ರು. ಇದರ ಪರಿಣಾಮ ಬರೋಬ್ಬರಿ 3000 ವರ್ಷಗಳ ಕಾಲ ಟುಟನ್ ಖಾಮನ್ ಅನ್ನೋ ಹೆಸರೇ ಈ ಜಗತ್ತಿಗೆ ಮರೆತು ಹೋಗಿತ್ತು. ಅವನನ್ನ ಇತಿಹಾಸದಿಂದಲೇ ಕೊಂದು ಹಾಕಲಾಗಿತ್ತು. ಈಗ ಒಂದು ಕ್ಷಣ ಯೋಚನೆ ಮಾಡಿ. ಈ ಶಾಪದ ಭಯಾನಕ ಕಥೆ ಇಲ್ಲದೆ ಹೋಗಿದ್ರೆ ಟುಟನ್ ಖಾಮನ್ ಇವತ್ತು ಇಷ್ಟೊಂದು ಫೇಮಸ್ ಆಗ್ತಿದ್ನಾ? ಬಹುಶಃ ಇಲ್ಲ. ಆ ಶಾಪದ ಕಥೆಯೇ ಅವನನ್ನ ಮರೆವಿನಿಂದ ಎಬ್ಬಿಸಿ ಇತಿಹಾಸದ ಅತ್ಯಂತ ಪ್ರಸಿದ್ಧ ಫೇರೋವನ್ನಾಗಿ ಮಾಡಿದ್ದು. ಹಾಗಿದ್ರೆ ಹೇಳಿ, ಇದು ಶಾಪನಾ ಅಥವಾ ಅವನಿಗೆ ಸಿಕ್ಕ ನಿಜವಾದ ಅಮರತ್ವದ ವರನಾ? ಬಹುಶಃ ಈಗ 3000 ವರ್ಷಗಳ ನಂತರ ಟುಟನ್ ಖಾಮನನ ಆತ್ಮ ಎಲ್ಲೋ ಒಂದು ಕಡೆ ಹೇಳ್ತಿರ್ಬೋದು, ನಾನು ಇನ್ನೂ ಜೀವಂತವಾಗಿದ್ದೇನೆ.